ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಮಹತ್ವದ ತಿರುವು ಬರಬೋಗ್ತಿದೆ. ಹೌದು, ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದ ಒಂದು ಅದ್ಭುತ ಬದಲಾವಣೆ ಬಗ್ಗೆ ಇವತ್ತು ಮಾತಾಡೋಣ. ಇದು ನಿಮ್ಮ ಸುವರ್ಣ ಸಮಯದ ಆರಂಭ ಅಂತಾನೆ ಹೇಳ್ಬಹುದು. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಮೊದಲನೇದಾಗಿ ಈ ದಿನಾಂಕಗಳನ್ನ ನೋಟ್ ಮಾಡ್ಕೊಳ್ಳಿ. ಮಾರ್ಚ್ 4, 5 ಮತ್ತು 6. ಯಾಕಂದ್ರೆ ಈ ದಿನಾಂಕಗಳಿಂದಲೇ ನಿಮ್ಮ ಜೀವನದಲ್ಲಿ ಆ ಬಹುನಿರೀಕ್ಷಿತ ಪಾಸಿಟಿವ್ ಬದಲಾವಣೆಗಳು ಶುರುವಾಗ್ಲಿವೆ. ಇದು ಸುಮ್ನೆ ಒಂದು ಸಣ್ಣ ಬದಲಾವಣೆ ಅಲ್ಲ, ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಹೌದು, ಕುಂಭರಾಶಿಯವರಿಗೆ ನಿಜಕ್ಕೂ ಒಂದು ಸುವರ್ಣ ಸಮಯ ಶುರುವಾಗ್ತಿದೆ. ಅದೆಷ್ಟೋ ವರ್ಷಗಳಿಂದ ಪಟ್ಟ ಕಷ್ಟ, ಆ ಕಠಿಣ ಪರಿಶ್ರಮ, ಸಹಿಸಿಕೊಂಡ ನೋವು, ಎದುರಿಸಿದ ಅವಮಾನ ಎಲ್ಲದಕ್ಕೂ ಈಗ ಪ್ರತಿಫಲ ಸಿಗೋ ಟೈಮ್ ಬಂದಿದೆ. ಹಾಗಿದ್ರೆ ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನ ನೋಡ್ತೀವಿ? ಮೊದಲು ಈ ಸುವರ್ಣ ಸಮಯದ ಆಗಮನದ ಬಗ್ಗೆ ಮಾತಾಡೋಣ. ಆಮೇಲೆ ಕಷ್ಟದ ದಿನಗಳು ಹೇಗೆ ಮುಗೀತು ಅಂತ ನೋಡೋಣ. ನಿಮ್ಮನ್ನ ಕಾಯ್ತಿರೋ ಆ ಅದೃಶ್ಯ ದೈವಿಕ ಶಕ್ತಿ ಯಾವುದು? ಜೊತೆಗೆ ನೀವು ಯಾವ ತಪ್ಪುಗಳನ್ನ ಮಾಡಬಾರ್ದು, ನಿಮ್ಮ ಸುತ್ತ ಇರೋ ಶತ್ರುಗಳು ಯಾರು, ಮತ್ತು ಕೊನೆಗೆ ಯಶಸ್ವಿಗಾಗಿ ಕೆಲವು ಸರಳ ಪರಿಹಾರಗಳು. ಹೀಗೆ ಒಂದೊಂದಾಗಿ ಎಲ್ಲವನ್ನೂ ನೋಡೋಣ. ಮೊಟ್ಟ ಮೊದಲನೇದಾಗಿ ಸುವರ್ಣ ಸಮಯದ ಆಗಮನ. ಇದರ ಅರ್ಥ ಏನು ಗೊತ್ತಾ? ಅಕ್ಷರಶಃ ಇನ್ನು ಮುಂದೆ ಮಣ್ಣು ಮುಟ್ಟಿದ್ರೂ ಚಿನ್ನ ಆಗುತ್ತೆ ಅನ್ನೋ ಕಾಲ. ಅದು ಉದ್ಯೋಗವೇ ಇರ್ಲಿ, ವ್ಯಾಪಾರವೇ ಇರ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಗೌರವ, ಹೀಗೆ ಪ್ರತಿಯೊಂದು ಕಡೆಯಲ್ಲೂ ಯಶಸ್ಸು ನಿಮ್ಮನ್ನು ಹುಡುಕ್ಕೊಂಡ್ಬರ್ಲಿದೆ. ಎಷ್ಟೋ ಕಾಲದಿಂದ ಕಾಯ್ತಾ ಇದ್ದ ಆ ಒಂದು ಗುರುತಿಸುವಿಕೆ, ಆ ಮಾನ್ಯತೆ ಈಗ ಸಿಗಲಿದೆ. ಈಗ ಈ ಒಳ್ಳೆ ಭವಿಷ್ಯವನ್ನ ಸ್ವಾಗತಿಸೋಕ್ಕೂ ಮುಂಚೆ ಒಂದು ಕ್ಷಣ ಹಿಂದೆ ತಿರುಗಿ ನೋಡೋಣ. ಯಾಕಂದ್ರೆ ಈ ಸುವರ್ಣ ಸಮಯದ ಬೆಲೆ ಸರಿಯಾಗಿ ಗೊತ್ತಾಗ್ಬೇಕಂದ್ರೆ ಆ ಕಳೆದ ಕಷ್ಟದ ದಿನಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೇಬೇಕು ಅಲ್ವಾ? ಕಳೆದ 6ರಿಂದ 7 ವರ್ಷ ಮನಃಶಾಂತಿಯಿಂದ ಬದುಕೋದೇ ಕಷ್ಟವಾಗಿತ್ತು. ಈ ಒಂದು ಮಾತಿದ್ಯಲ್ಲ, ಇದು ಬಹುಶಃ ಎಷ್ಟೋ ಜನರ ಮನಸ್ಸಿನ ನೋವನ್ನೇ ಹೇಳುತ್ತೆ. ಶನಿದೇವರ ಪ್ರಭಾವದಿಂದಾಗಿ ಆ ಸಮಯ ಎಷ್ಟು ಕಠಿಣವಾಗಿತ್ತು ಅನ್ನೋದು ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಆ ಸಮಯದಲ್ಲಿ ಹೊತ್ತು ಹೊರೆಗಳು, ಅಬ್ಬಾ ಒಂದೆರಡಲ್ಲ, ತಲೆಯಲ್ಲಿ ಹೇಳಕ್ಕಾಗದಷ್ಟು ಮಾನಸಿಕ ಒತ್ತಡ, ಕೈಯಲ್ಲಿ ದುಡ್ಡು ನಿಲ್ತಾ ಇರ್ಲಿಲ್ಲ, ಆರ್ಥಿಕ ಸಂಕಷ್ಟಗಳು. ಅಷ್ಟೇ ಅಲ್ಲ, ನಮ್ಮವರು ಅಂತ ನಂಬಿದವರಿಂದಲೇ ಮೋಸ, ರಾತ್ರಿಗಟ್ಲೆ ನಿದ್ದೆ ಇಲ್ಲದೆ ಒದ್ದಾಟ, ಜೊತೆಗೆ ಆರೋಗ್ಯ ಸಮಸ್ಯೆಗಳು ಬೇರೆ, ಏನೇ ಮಾಡಕ್ ಹೋದ್ರೂ ಅಡೆತಡೆಗಳು, ಇವೆಲ್ಲ ಸೇರಿ ಸುಸ್ತಾಗೋಗಿತ್ತು. ಆದ್ರೆ ನೋಡಿ, ಇಷ್ಟೆಲ್ಲ ಕಷ್ಟಗಳ ಮಧ್ಯೆಯೂ ಕುಸಿದು ಹೋಗ್ದೆ ಗಟ್ಟಿಯಾಗಿ ನಿಂತಿದ್ದೀರಂದ್ರೆ ಅದಕ್ಕೊಂದು ಕಾರಣ ಇದೆ. ಸುಮ್ಮನೆ ಅಲ್ಲ. ಆ ಕಾರಣ ಏನು ಗೊತ್ತಾ? ಒಂದು ಅದೃಶ್ಯ ದೈವಿಕ ಶಕ್ತಿ ನಿಮ್ಮನ್ನು ಕಣ್ಣಿನ ರೆಪ್ಪೆಯ ಹಾಗೆ ಕಾಯ್ತಾ ಇತ್ತು. ಆ ಅದ್ಭುತ ಶಕ್ತಿಯೇ ನಾಗದೇವರುಗಳು. ಇವು ಅಂದ್ರೆ ಕಣ್ಣಿಗೆ ಕಾಣೋ ಹಾವುಗಳಲ್ಲ. ಇವು ನಿಮ್ಮ ಮನೆಯನ್ನ ಸುತ್ತುವರೆದು ಎಲ್ಲ ಕೆಟ್ಟ ದೃಷ್ಟಿಯಿಂದ, ಎಲ್ಲ ಅಪಾಯಗಳಿಂದ ರಕ್ಷಣೆ ಮಾಡ್ತಿರೋ ಅದೃಶ್ಯ ದೈವಿಕ ಶಕ್ತಿಗಳು. ಒಂದ್ ರೀತಿ ಹೇಳ್ಬೇಕಂದ್ರೆ ಒಂದು ಪ್ರೊಟೆಕ್ಟಿವ್ ಶೀಲ್ಡ್, ಒಂದು ರಕ್ಷಣಾ ಕವಚದ ಹಾಗೆ ಕೆಲ್ಸ ಮಾಡ್ತಿದ್ದಾವೆ. ನಿಮಗೆ ನೆನ್ಪಿದೆಯಾ? ಬಹುಶಃ ಕನಸಿನಲ್ಲಿ ಹಾವುಗಳು ಬಂದಿರಬಹುದು, ಅಥವಾ ಮನೆಯಲ್ಲಿ ಏನೋ ಒಂದು ವಿಚಿತ್ರವಾದ ಆದರೆ ಪಾಸಿಟಿವ್ ಆದ ಅನುಭವ ಆಗಿರಬಹುದು. ಆಗ ನೀವು ಅದನ್ನ ಸುಮ್ನೆ ಭ್ರಮೆ, ಕನಸು ಅಂತ ಅಂದ್ಕೊಂಡಿರ್ಬೋದು. ಆದ್ರೆ ಅದು ಆ ದೈವಿಕ ಶಕ್ತಿಗಳ ಇರುವಿಕೆಯ ಒಂದು ಸೈನ್, ಒಂದು ಸಂಕೇತವಾಗಿತ್ತು. ಹಾಗಿದ್ರೆ ಈ ದೈವಿಕ ರಕ್ಷಣೆಯನ್ನ ಕಾಪಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಮಾಡೋ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಈ ರಕ್ಷಣಾ ಕವಚವನ್ನ ವೀಕ್ ಮಾಡಬಹುದು. ಅದಕ್ಕೆ ಕೆಲವು ವಿಷಯಗಳಲ್ಲಿ ನಾವು ಹುಷಾರಾಗಿರಬೇಕು. ಹಾಗಿದ್ರೆ ಯಾವ ತಪ್ಪುಗಳು ಆ ದೈವಿಕ ಶಕ್ತಿಗಳ ಅಸಮಾಧಾನಕ್ಕೆ ಕಾರಣ ಆಗಬಹುದು? ಮೊದಲನೇದಾಗಿ, ಮನೆಯಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು. ಎರಡನೇದು, ಪೂಜೆ ಪುನಸ್ಕಾರಗಳನ್ನ ನಿರ್ಲಕ್ಷ್ಯ ಮಾಡೋದು. ಮೂರನೇದು, ನಮ್ಮ ಹಿರಿಯರನ್ನ, ಪಿತೃಗಳನ್ನ ಮರೆಯೋದು ಅಥವಾ ಅಗೌರವ ತೋರಿಸೋದು. ಮತ್ತು ಕೊನೆಯದಾಗಿ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಒಂದು ರೀತಿ ಉದಾಸೀನತೆ. ನೋಡೋಕೆ ಇವು ಸಣ್ಣ ವಿಷಯ ಅನ್ಸಿದ್ರೋ ಇವುಗಳಿಂದ ದೊಡ್ಡ ಪರಿಣಾಮ ಆಗುತ್ತೆ. ಸರಿ, ಈಗ ಒಂದು ಬಹಳ ಸೂಕ್ಷ್ಮವಾದ ಆದರೆ ಅಷ್ಟೇ ಇಂಪಾರ್ಟೆಂಟ್ ಆದ ವಿಷಯಕ್ಕೆ ಬರೋಣ. ನಿಮ್ಮ ಸುತ್ತಮುತ್ತ ಇರುವ ಶತ್ರುಗಳು. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವರು ಎಲ್ಲೋ ದೂರದಲ್ಲಿಲ್ಲ, ಬದಲಿಗೆ ನಿಮ್ಮ ತುಂಬಾನೇ ಹತ್ರದಲ್ಲಿರೋರು. ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ 3 ತರದ ದ್ರೋಹಿಗಳಿದ್ದಾರೆ. ಈ ನಂಬರ್ನ ಚಂದಾಗಿ ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ಇವರನ್ನ ಗುರುತಿಸೋದು ನಿಮ್ಮ ಮುಂದಿನ ಬೆಳವಣಿಗೆಗೆ ತುಂಬಾನೇ ಅವಶ್ಯಕ. ಹಾಗಿದ್ರೆ ಯಾರೋ ಆ 3 ಜನ? ಕೇಳಿ. ಮೊದಲನೇದು, ನಿಮ್ಮ ರಕ್ತ ಸಂಬಂಧಿಗಳಲ್ಲಿ ಒಬ್ರು. ಎರಡನೇದು, ಮದುವೆ ಕಡೆಯಿಂದ ಬಂದಿರುವ ಸಂಬಂಧಿಕರಲ್ಲಿ ಒಬ್ರು. ಇನ್ನು ಮೂರನೆಯವರು, ಹೊರಗಿನ ವ್ಯಕ್ತಿ, ಆದ್ರೆ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಒಳ್ಳೆತನವನ್ನೇ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಕೆ ನೋಡೋರು.
ಇವರನ್ನು ಗುರುತಿಸೋದು ಹೇಗೆ? ತುಂಗ ಸಿಂಪಲ್. ನಿಮ್ಮ ಮುಂದೆ ಸಿಕ್ಕಾಪಟ್ಟೆ ಒಳ್ಳೆಯವರ ತರ ಮಾತಾಡ್ತಾರೆ. ಆದ್ರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಯಶಸ್ಸು, ನಿಮ್ಮ ಆಸ್ತಿ ಬಗ್ಗೆ ಹೊಟ್ಟೆಕಿಚ್ಚು ಪಡ್ತಾರು. ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಆದ್ರೆ ಅವರ ನಿಜವಾದ ಉದ್ದೇಶ ನಿಮ್ಮ ಕುಟುಂಬದಲ್ಲಿ ಒಡಕು ತರೋದಾಗಿರುತ್ತೆ. ಅದಕ್ಕೆ ಒಂದು ಮಾತು ನೆನ್ಪಿಡಿ, ನಿಮ್ಮ ಪ್ಲಾನ್ಗಳನ್ನ, ನಿಮ್ಮ ದುಡ್ಡಿನ ವಿಷಯಗಳನ್ನ ಎಲ್ಲರ ಹತ್ರನೂ ಹಂಚ್ಕೊಡಕ್ ಹೋಗ್ಬೇಡಿ. ಇಲ್ಲೊಂದು ನಿರ್ದಿಷ್ಟ ಎಚ್ಚರಿಕೆ ಕೂಡ ಇದೆ. ಪಿ, ಆರ್ ಅಥವಾ ಟಿ ಈ ಅಕ್ಷರಗಳಿಂದ ಹೆಸರು ಶುರುವಾಗೋ ವ್ಯಕ್ತಿಗಳ ಜೊತೆ ಮಾತಾಡೋವಾಗ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಿ. ಅವರೇ ಶತ್ರುಗಳು ಅಂತ ನಾನ್ ಹೇಳ್ತಿಲ್ಲ, ಆದ್ರೆ ಅವರತ್ರ ನಿಮ್ಮ ಸೀಕ್ರೆಟ್ಸ್ ಹೇಳ್ಕೊಳ್ದೇ ಇದ್ರೆ ಒಳ್ಳೇದು. ಸರಿ, ಇಷ್ಟೆಲ್ಲ ಆಯ್ತು. ಈಗ ಈ ಎಲ್ಲಾ ಸವಾಲುಗಳನ್ನ ದಾಟಿ ಮುಂದೆ ಬರ್ತಿರೋ ಆ ಗೋಲ್ಡನ್ ಪೀರಿಯಡ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಕ್ಕೆ ಸಹಾಯ ಮಾಡೋ ಕೆಲವು ಸಿಂಪಲ್ ಆದ್ರೆ ಪವರ್ಫುಲ್ ಆದ ಪರಿಹಾರಗಳನ್ನ ನೋಡೋಣ. ಇದೊಂದ್ ರೀತಿ ನಿಮ್ಮ ಏಳಿಗೆಗಾಗಿ ಒಂದು ಆಕ್ಷನ್ ಪ್ಲಾನ್ ಇದ್ದ ಹಾಗೆ. ಈ ಸುವರ್ಣ ಸಮಯದ ಲಾಭ ಪಡ್ಕೊಳ್ಳಕ್ಕೆ ಕೆಲವು ಸುಲಭವಾದ ವಾರದ ಪರಿಹಾರಗಳಿವೆ. ಪ್ರತಿ ಶುಕ್ರವಾರ ಮನೆಯ ವಾಯುವ್ಯ ಮೂಲೆಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಕೆಂಪು ಬಟ್ಟೆ ಕಟ್ಟಿ ಒಂದು ನಾಣ್ಯವನ್ನಿಡಿ. ಇದು ಹಣಕಾಸಿನ ಸ್ಥಿರತೆ ತರುತ್ತೆ. ಗುರುವಾರ ಅರಳಿಮರದ ಕೆಳಗೆ ತುಪ್ಪದ ದೀಪ ಹಚ್ಚಿದ್ರೆ ರಾಹುವಿನ ನೆಗೆಟಿವ್ ಪ್ರಭಾವ ಕಮ್ಮಿಯಾಗುತ್ತೆ. ಇನ್ನು ಶನಿವಾರ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ದಾನ ಮಾಡೋದು ಮತ್ತು ಕಾಗೆ, ನಾಯಿಗಳಿಗೆ ಏನಾದ್ರೂ ತಿನ್ನೋಕ್ಕೊಡೋದು ಶನಿದೇವರ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತೆ. ಇವುಗಳ ಜೊತೆಗೆ ಇನ್ನೂ ಕೆಲವು ತುಂಬಾನೇ ಶಕ್ತಿಯುತವಾದ ಪರಿಹಾರಗಳಿವೆ. ನಾಗ ದೇವಸ್ಥಾನಕ್ಕೆ ಹೋಗಿ ಅವಳಿ ಸರ್ಪದ ವಿಗ್ರಹಕ್ಕೆ ಹಾಲೆರೆದು ಬರೋದು, ಶಿವಲಿಂಗಕ್ಕೆ ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಅಂತ ಜಪಿಸೋದು, ಮಂಗಳವಾರ ಅಥವಾ ಶುಕ್ರವಾರ ದುರ್ಗಾದೇವಿಯ ಪೂಜೆ ಮಾಡೋದು ಮತ್ತು ಪ್ರತಿದಿನ ತಪ್ಪದೆ ಹನುಮಾನ್ ಚಾಲೀಸಾ ಪಠಿಸೋದ್ರಿಂದ ನಿಮ್ಮ ಸುತ್ತ ಇರೋ ರಕ್ಷಣೆ ಇನ್ನಷ್ಟು ಗಟ್ಟಿಯಾಗತ್ತೆ. ನೋಡಿ, ಈ ಆಧ್ಯಾತ್ಮಿಕ ಪರಿಹಾರಗಳ ಜೊತೆಗೆ ನಮ್ಮ ನಡವಳಿಕೆ ಕೂಡ ಅಷ್ಟೇ ಮುಖ್ಯ. ನಂಬಿಕೆ ಇರ್ಲಿ, ಎಚ್ಚರಿಕೆ ಇರ್ಲಿ, ತಾಳ್ಮೆ ಇರ್ಲಿ, ಆದ್ರೆ ಎಲ್ಲರನ್ನೂ ಕುರುಡಾಗಿ ನಂಬೋದ್ಬೇಡ. ಅತಿಯಾದ ಕೋಪ, ಅನಗತ್ಯ ಅನುಮಾನ ಇವುಗಳಿಂದ ದೂರ ಇರಿ. ಪ್ರೀತಿ ಇರ್ಲಿ, ತಪ್ಪಲ್ಲ, ಆದ್ರೆ ಅತಿಯಾದ ವ್ಯಾಮೋಹ ಬೇಡ. ಎಲ್ಲದರಲ್ಲೂ ಒಂದ್ ಬ್ಯಾಲೆನ್ಸ್, ಒಂದು ಸಮತೋಲನವನ್ನ ಕಾಪಾಡ್ಕೊಳ್ಳಿ. ಹಾಗಿದ್ರೆ ಕೊನೆಯದಾಗಿ ಹೇಳ್ಬೇಕಿರೋದು ಒಂದೇ ವಿಷಯ. ನೀವಿಷ್ಟು ದಿನ ಅನುಭವಿಸಿದ ಕಷ್ಟದ ಕರಾಳ ಹಂತ ಈಗ ಮುಗಿತಿದೆ. ನಿಮ್ಮ ತಾಳ್ಮೆಗೆ, ನಿಮ್ಮ ಕಣ್ಣೀರಿಗೆ, ನಿಮ್ಮ ನಂಬಿಕೆಗೆ ಪ್ರತಿಫಲ ಸಿಗೋ ಸಮಯ ಇದು. ಒಂದು ಹೊಸ ಸುವರ್ಣ ಅಧ್ಯಾಯ ಈಗ ಶುರುವಾಗ್ತಿದೆ. ಈಗ ದಾರಿ ಕ್ಲಿಯರ್ ಆಗಿದೆ, ದೈವಿಕ ರಕ್ಷಣೆ ಕೂಡ ಜೊತೆಗಿದೆ. ಹಾಗಿದ್ರೆ ಈ ಸುವರ್ಣ ಯುಗವನ್ನ ಬಳಸ್ಕೊಂಡು ನಿಮ್ಮ ಹೊಸ ಹಣೆಬರಹವನ್ನ ನೀವು ಹೇಗೆ ಬರಿತೀರಾ ಯೋಚ್ನೆ ಮಾಡಿ. ಯಶಸ್ಸು ಖಂಡಿತ ನಿಮ್ದೇ. ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ.